Dear student, today I am going to explain problem number 1 in income from business. ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ನಾನು ಮೊದಲನೇ ಪ್ರಾಬ್ಲಮನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮೊದಲನೇ ಪ್ರಾಬ್ಲಮಲ್ಲಿ ವಿತೌಟ್ ಅಡ್ಜಸ್ಟ್ಮೆಂಟ್ಸು ಒಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ ನಾನು. ಇದು ಮೊದಲನೇ ಪ್ರಾಬ್ಲಮ್ ನೋಡಿ ಇಲ್ಲಿದೆ. ಪ್ರಾಬ್ಲಮ್ ಈಸ್ ಲೈಕ್ ದಿಸ್. ದಟ್ ಈಸ್ ಮಿಸ್ಟರ್ ಪ್ರಸಾದ್ ಆ್ಯಸ್ ಫರ್ನಿಶ್ಡ್ ದಿ ಫಾಲೋಯಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ for the year ending 31st March 2020, you are required to ascertain his income from business for the year ended as on that date. ಓಕೆನಾ, ಇದು ಪ್ರಾಬ್ಲಮ್. ಇದು ನೋಡಿ, ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st March 2020 ಅಂದರೆ ನಿಮ್ಮ ಅಸೆಸ್ಮೆಂಟ್ ಇಯರ್ 2020-21, ಪ್ರೀವಿಯಸ್ ಇಯರು 2019 ಆ್ಯಂಡ್ 20 ಆ್ಯಸ್ ಯೂಶಲ್ ನಾವು ಡಿಸ್ಕಸ್ ಮಾಡಿದ್ವಲ್ಲ ಫಿಫ್ತ್ ಸೆಮಲ್ಲಿ, ಅದೇ ಅಸೆಸ್ಮೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಬರ್ತದೆ. ಈಗ ನೋಡಿ, ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಡೆಬಿಟ್ ಸೈಡು ಆಲ್ ಎಕ್ಸ್ಪೆನ್ಸಸ್ ಆಸ್ ವೆಲ್ ಆಸ್ ಲಾಸಸ್ ಅಂತ ಕೊಟ್ಟವ್ರೆ. ಕ್ರೆಡಿಟ್ ಸೈಡು ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಕೊಟ್ಟಿದ್ದಾರೆ. ಜಸ್ಟ್ ಒಂದು ಸರಿ ರಿವೀಲ್ ಮಾಡ್ತೀನಿ ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ. ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಥವಾ ಬಿಸ್ನೆಸ್ ಇನ್ಕಮ್ಸು, ನಾನ್ ಬಿಸ್ನೆಸ್ ಇನ್ಕಮ್ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಡೆಬಿಟ್ ಸೈಡ್ ನಾನು ರಿವೀಲ್ ಮಾಡ್ತೀನಿ ನೋಡಿ. ಸ್ಯಾಲ್ರೀಸ್ ಅಂದರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯಿ ಕೊಡ್ತಕ್ಕಂಥ ಸ್ಯಾಲ್ರಿ, ದಟ್ ಈಸ್ ಬಿಸ್ನೆಸ್, ನಾನ್ ಬಿಸ್ನೆಸ್, ದಟ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ರೆಂಟು, ಸಪೋಸ್ ಬಿಲ್ಡಿಂಗನ್ನು ನಾವು ಬಾಡಿಗೆ ತೊಗೊಂಡು ನಾವು ಕೊಟ್ಟಿದ್ರೆ ಅದಕ್ಕೆ ರೆಂಟ್ ಕೊಡ್ತೀವಿ, ದಟ್ ಇಸ್ ಆಲ್ಸೋ ಎಂಪ್ಲಾಯ್ಡ್. ಅದೇನು ಅವ್ರೇನು ಕೊಡಲೇಬೇಕಾಗಿಲ್ಲ. ಬಾಡಿಗೆ ಮನೆಯಲ್ಲಿ ಅಥವಾ ಬಾಡಿಗೆ ಕಟ್ಟಡದಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಬೇಕಾಗಿಲ್ಲ. ರೆಂಟು ಅಂದರೆ ದಟ್ ಈಸ್ ಅವನೇನೋ ಸ್ಪೆಸಿಫಿಕ್ಕಾಗಿ ಹೇಳಿದ್ರೆ ದಿ ಪ್ರಾಪರ್ಟಿ ದಟ್ ಈಸ್ ಬಿಲ್ಡಿಂಗ್ ಇನ್ ವಿಚ್ ದಿ ಬಿಸ್ನೆಸ್ ಈಸ್ ಕ್ಯಾರಿಡ್ ಆನ್ ಬೈ ದಿ ಎಸ್.ಎಸ್.ಸಿ ಇನ್ ಈಸ್ ಓನ್ ಬಿಲ್ಡಿಂಗ್ ಅಂತ ಕೊಟ್ಟಾಗ ನಾವು ರೆಂಟನ್ನು ನಾವು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಅದರ್ವೈಸ್ ಅದು ರೆಂಟ್ ಫಾರ್ ದಿ ಬಿಲ್ಡಿಂಗ್ ಅಂತಲೇ ತಿಳ್ಕೊಬೇಕು. ನೆಕ್ಸ್ಟ್ ಲಾಸ್ ಬೈ ಥೆಫ್ಟು. ಬಿಸ್ನೆಸ್ ಅಂದಮೇಲೆ ಥೆಫ್ಟ್ ಆಗೋದು ಸಹ ಸರ್ವೇ ಸಾಮಾನ್ಯ, ಹಾಗಾಗಿ ಅದನ್ನು ಸಹ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿದೆ. ಮತ್ತು ಡಿಸ್ಕೌಂಟ್, ಬಿಸ್ನೆಸ್ ಅಂದಮೇಲೆ ಡಿಸ್ಕೌಂಟ್ ನಾವು ಕೊಡಲೇಬೇಕಾಗುತ್ತೆ. ನೆಕ್ಸ್ಟು ಇಟ್ ಈಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಚಾರಿಟಿ ಅಂದರೆ ದಾನ ದತ್ತಿ ಕೊಡೋದು, ದಾನ ದತ್ತಿ ಸಂಸ್ಥೆಗಳು ಕೊಡೋದು, ದಟ್ ಈಸ್ ಚಾರಿಟಿ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ನೋಡಿ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ರೆಕಾರ್ಡ್ ಆಗಿಬಿಟ್ಟಿದೆ. ಓಕೆನಾ, ಈಗ ಏನು ಮಾಡ್ಬೇಕು ನಾವೀಗ ಅಂದರೆ ಮೈನಸ್ ಆಗಿದೆ. ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ ಅಂದರೆ ಮೈನಸ್ ಆಗಿದೆ. ನಾವು ಕರೆಕ್ಟಾಗಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಇದನ್ನೇನು ಮಾಡಬೇಕು, ನಾವು ಆ್ಯಡ್ ಮಾಡಬೇಕು. ಫಸ್ಟ್ ಹೆಡ್ಡಿಂಗಲ್ಲಿ ಆ್ಯಡ್ ಮಾಡ್ತೀವಿ. ಜಸ್ಟ್ ರಿವೀಲ್ ಮಾಡ್ತೀನಿ. ನೆಕ್ಸ್ಟು RBD, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಅಂದರೆ ಬ್ಯಾಡ್ ಡೆಟ್ಸ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು, ಬಟ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂತಂದರೆ ನಮಗಿನ್ನೂ ಅದು ಬ್ಯಾಡ್ ಡೆಟ್ಸ್ ಆಗಿಲ್ಲ, ಅದು ಪ್ರಾವಿಷನ್ ಮಾಡಿದ್ದೀವಿ. ಆಲ್ ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ಸ್ ನಾವು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ನ ಟೇಕ್ ಮಾಡಬೇಕು, ಯಾಕಂದ್ರೆ ನಾವಿನ್ನೂ ಆಗಿರಲ್ಲ. ಹಾಗಿರದೇ ಇರ್ತಕ್ಕಂಥ ನಾವು ಲಾಸ್ ಅಂತ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಡೆಬಿಟ್ ಸೈಡ್ ನಾವು ಪಿ ಆ್ಯಂಡ್ ಎಲ್ ಅಕೌಂಟ್ ರೆಕಾರ್ಡ್ ಮಾಡೋಗತ್ತಿಲ್ಲ, ರೆಕಾರ್ಡ್ ಮಾಡಿದ್ದೀವಿ. ಬಟ್ ಏನು ಮಾಡ್ಬೇಕು, ನಾವೀಗ ಮೈನಸ್ ಮಾಡಿದ್ದೀವಿ, ನಾವು ಅದನ್ನು ಸಹ ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್, ಬರ್ತ್ಡೇ ಅಂತೆ. ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್ ಇನ್ ದಿ ಬಿಸ್ನೆಸ್ ಅಂದಾಗ ದಟ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಇದು ಅವ್ನು ಬರ್ತ್ಡೇ ಗಿಫ್ಟ್ ಕೊಟ್ಟಾಗ ದಟ್ ಈಸ್ ಎ ಪರ್ಸನಲ್ ಎಕ್ಸ್ಪೆನ್ಸಸ್ ಅದು, ಹಾಗಾಗಿ ದಟ್ ಈಸ್ ಆಲ್ಸೋ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. LIC ಪ್ರೀಮಿಯಮ್ ನೋಡಿ, LIC ಪ್ರೀಮಿಯಮ್ ಅದು ಅವನ ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದೇನಾಗಿದೆ, LIC ಪ್ರೀಮಿಯಮ್ ಅವನ ಪರ್ಸನಲ್ ಸಂಬಂಧಪಟ್ಟರು ಸಹ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಮಾಡಿದ್ದೀವಿ. ಇದು ಬಿಸ್ನೆಸ್, ನಾನ್ ಬಿಸ್ನೆಸ್ಸಾ, ದಟ್ ಇಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಮತ್ತು ಇಂಟ್ರೆಸ್ಟ್ ಆನ್ ಲೋನ್ ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಬೇರೆ ಕಡೆಯಿಂದ ನಾವು ಸಾಲ ತೊಗೊಂಬಂದು ಬಿಸ್ನೆಸ್ಗೆ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಅವನೇನು ಸ್ಪೆಸಿಫಿಕ್ಕಾಗಿ ಕೊಡಬೇಕಾಗಿಲ್ಲ. ಏನಾದರೂ ಕೊಟ್ಟರೆ ಲೋನ್ ತೊಗೊಂಡು ಬೇರೆ ಪರ್ಪಸ್ಗೆ ಯೂಸ್ ಮಾಡಿದ್ರೆ ಅಂತ ಕೊಟ್ಟರೆ ಆಗ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಏನು ಹೇಳಿದರೆ ಲೋನ್ ತೊಗೊಂಡು ನಾವು ಬಿಸ್ನೆಸ್ಗೆ ಯೂಸ್ ಮಾಡಿದ್ದೀವಿ ಅಂತ ಅರ್ಥ. ಆಗಿದ್ದಾಗೇನು ಅದಕ್ಕೇನು ನಾವು ಇಂಟ್ರೆಸ್ಟ್ ಕೊಡ್ತೀವಿ, ದಟ್ ಇಂಟ್ರೆಸ್ಟ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಓಕೆನಾ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಯಾಕಂದರೆ ಕ್ಯಾಪಿಟಲ್ ನಾವು ಹಾಕ್ತೀವಿ, ಪ್ರೊಪ್ರೈಟರ್ ಕ್ಯಾಪಿಟಲ್ ಹಾಕ್ತೀವಿ. ಕ್ಯಾಪಿಟಲ್ ಹಾಕಿದ್ಮೇಲೆ ಅವರು ಪ್ರೊಪ್ರೈಟರು ಅದಕ್ಕೆ ಅವರು ಪ್ರಾಫಿಟ್ ತೊಗೊಬೇಕಷ್ಟೇ. ಅವರು ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ಅವರು ಇಂಟ್ರೆಸ್ಟ್ ತೊಗೊಬಾರ್ದು. ಇಂಟ್ರೆಸ್ಟ್ ತೊಗೊಂಡ್ರೆ ದಟ್ ಈಸ್ ಅ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಓಕೆನಾ. ಪ್ರೊಪ್ರೈಟರು ಬಂಡವಾಳ ಹಾಕಿ ಬಂಡವಾಳಕ್ಕೆ ಅವರು ಅದಕ್ಕೇನು ಬಿಸ್ನೆಸ್ಸಲ್ಲಿ ಏನು ಪ್ರಾಫಿಟ್ ಬರುತ್ತೋ ಆ ಪ್ರಾಫಿಟನ್ನು ತೊಗೊಬೇಕಾಗುತ್ತೆ. ಆದರೆ ಅವ್ರು ಬಾಕಿರ್ತಕ್ಕಂಥ ಬಂಡವಾಳಕ್ಕೆ ಅವರು ಇಂಟ್ರೆಸ್ಟ್ ತೊಗೊಂಡ್ರೆ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಓಕೆನಾ, ರೈಟ್. ಹಾಗಾಗಿ ಏನು ಮಾಡ್ಬೇಕು ನಾವು ಅದನ್ನು, ಈಗೇನಾಗಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಸಹ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಿದ್ದೀವಿ ಅಂದರೆ ಮೈನಸ್ ಮಾಡಿದ್ದೀವಿ. ನೆಟ್ ಪ್ರಾಫಿಟಲ್ಲಿಗೆ ಮೈನಸ್ ಆಗಿದೆ ಅಂತ ಅರ್ಥ. ಏನು ಮಾಡ್ಬೇಕು, ನಾವೀಗ ಅದನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ. ನೋಡಿ, ಹೌಸ್ ಪ್ರಾಪರ್ಟಿ ಅವರಿರೋ ಹೊಸ ಇರೋ ಹೌಸ್ ಪ್ರಾಪರ್ಟಿಗೆ ನಾವು ರಿಪೇರಿ ಮಾಡಿದ್ರೆ ಅದು ಹೌಸ್ ಪ್ರಾಪರ್ಟಿ ಎಕ್ಸ್ಪೆನ್ಸಸ್ಸು, ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗೋಲ್ಲ. ಈಗಿದು ಬಿಸ್ನೆಸ್ಸಾ ನಾನ್ ಬಿಸ್ನೆಸ್ಸಾ, ಇಟ್ ಇಸ್ ಅ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್. ಬಟ್ ಏನಾಗಿದೆ, ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಡೆಬಿಟ್ ಆಗಿದೆ ಅಂದರೆ ಮೈನಸ್ ಆಗಿದೆ, ಆ್ಯಡ್ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ನೋಡಿ, ಸೇಲ್ಸ್ ಟ್ಯಾಕ್ಸು
ಎಕ್ಸೈಸ್ ಡ್ಯೂಟಿ, ಕಸ್ಟಮ್ಸ್ ಡ್ಯೂಟಿ, ವ್ಯಾಟ್ ಇವೆಲ್ಲ ಏನೋ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಇನ್ಕಮ್ ಟ್ಯಾಕ್ಸು, ಗಿಫ್ಟ್ ಟ್ಯಾಕ್ಸು, ಓಕೆನಾ, ವೆಲ್ತ್ ಟ್ಯಾಕ್ಸು ಇವೆಲ್ಲ ಏನೋ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಯಾಕಂದರೆ ಇನ್ಕಮ್ ಟ್ಯಾಕ್ಸು ಅವನ ಪರ್ಸನಲ್ ಇನ್ಕಮ್ಗೆ ಆಗಿರ್ತಕ್ಕಂತಹ ಇನ್ಕಮ್ಗೆ ಕಟ್ಟಕ್ಕಂಥ ಟ್ಯಾಕ್ಸದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗೋಲ್ಲ. ಇದನ್ನಿದೆ ಪರ್ಸನಲ್ ಎಕ್ಸ್ಪೆನ್ಸ್ ಆಗುತ್ತೆ. ಬಟ್ ಏನಾಗಿದೆ, P&L ಅಕೌಂಟಲ್ಲಿ ಡೆಬಿಟ್ ಆಗಿದೆ. ಏನು ಮಾಡ್ಬೇಕು ನಾವೀಗ ಅದನ್ನು ಸಹ ಮೈನಸ್ ಮಾಡಿದ್ದೀವಿ. ಈಗ ನಾವು ಆ್ಯಡ್ ಮಾಡ್ತೀವಿ. ನೆಟ್ ಪ್ರಾಫಿಟ್ ನಾವು ತೊಗೊತೀವಿ ಅಲ್ಲಿ. ನೆಕ್ಸ್ಟು ಇದು ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಇರ್ತಕ್ಕಂಥ ಐಟಮ್ ನಾವು ರಿವೀಲ್ ಮಾಡಿದ್ದೀನಿ. ಕ್ರೆಡಿಟ್ ಸೈಡ್ ಬಂದರೆ ಗ್ರಾಸ್ ಪ್ರಾಫಿಟ್ ನಾವು ಅಲ್ಲಿ ದಟ್ ಈಸ್ ಕಾಲ್ಡ್ ಆ್ಯಸ್ ಟ್ರೇಡಿಂಗ್ ಅಕೌಂಟಿಂದ ಬರ್ತಕ್ಕಂಥ ಗ್ರಾಸ್ ಪ್ರಾಫಿಟ್ ತೊಗೊಂಡಿರ್ತೀವಿ. ಅದು ನಾವೇನು ಟಚ್ ಮಾಡೋಂಗಿಲ್ಲ. ನೆಕ್ಸ್ಟು ಇನ್ಕಮ್ ಬನ್ನಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ಬಿಸ್ನೆಸ್ ಇನ್ಕಮ್, ನಾನ್ ಬಿಸ್ನೆಸ್ ಇನ್ಕಮ್. ಬಟ್ ನಾನ್ ಬಿಸ್ನೆಸ್ ದಟ್ ಈಸ್ ಹೌಸ್ ಪ್ರಾಪರ್ಟಿ ಇನ್ಕಮ್. ಇದು ನಾನ್ ಬಿಸ್ನೆಸ್ ಇನ್ಕಮ್. ಬಟ್ ಏನಾಗಿದೆ, P&L ಅಕೌಂಟಲ್ಲಿ ಇನ್ಕಮ್ಗೆ ಆಡ್ ಆಗಿದೆ ನೋಡಿ, ಇನ್ಕಮ್ಗೆ ಆಡ್ ಆಗಿದೆ. ಹೋಗ್ತಾನೆ, ಏನು ಮಾಡ್ಬೇಕು ನಾವೀಗ ಮೈನಸ್ ಮಾಡ್ತೀವಿ. ಮತ್ತು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ಸಾಗಿ ಇದು ಸಹ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸು, ಬಿಸ್ನೆಸ್ ಇನ್ಕಮ್ ಅಲ್ಲ ಇದು. ಏನು ಯಾವುದೇ ಸೆಕ್ಯೂರಿಟೀಸಿಂದ ನಿಮಗೆ ಇಂಟ್ರೆಸ್ಟ್ ಬಂದರೆ ದಟ್ ಈಸ್ ಎ ಕ್ಯಾಶುವಲ್ ಇನ್ಕಮ್, ದಟ್ ಈಸ್ ಕಾಲ್ಡ್ ಆ್ಯಸ್ ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸು. ಬಟ್ ಏನಾಗಿದೆ, ಇನ್ಕಮ್ಗೆ ಸೇರ್ಕೊಂಡ್ಬಿಟ್ಟಿದೆ ಅಲ್ಲಿ. ಏನು ನಾವೀಗ ಇನ್ಕಮ್ಗೆ ಆ್ಯಡ್ ಆಗಿದೆ, ನಾವೀಗ ಮೈನಸ್ ಮಾಡ್ತೀವಿ. ಮತ್ತು ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡಿ, ಇನ್ಕಮ್ ಟ್ಯಾಕ್ಸು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ವಾಪಸ್ ಬಂದರೂ ಸಹ ಅದು ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ದಟ್ ಈಸ್ ಆಲ್ಸೋ ಆಡೆಡ್ ಟು ಇನ್ಕಮ್ಗೆ ಆ್ಯಡ್ ಆಗಿದೆ, ನಾವೀಗ ಮೈನಸ್ ಮಾಡ್ತೀವಿ. ಕರೆಕ್ಟಾಗಿ ಇಷ್ಟು ಪ್ರಾಬ್ಲಮ್ ಇರತಕ್ಕಂಥ ಇನ್ಫಾರ್ಮೇಷನ್ಸು. ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಮೊದಲನೇ ಪ್ರಾಬ್ಲಮಲ್ಲಿ. ಈ ಪ್ರಾಬ್ಲಮ್ ತೊಗೊಂಡು ನಾನೀಗ ಎಷ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕ್ತೀನಿ ನೋಡಿ. ದಿಸ್ ದ ಪ್ರಾಬ್ಲಮ್. ಈಗ ಸೊಲ್ಯೂಷನ್ಗೆ ಹೋಗ್ತೀನಿ ನಾನು. ನೆಕ್ಸ್ಟ್ ಸೊಲ್ಯೂಷನ್ನು ನೋಡಿ, ಸ್ಟೇಟ್ಮೆಂಟ್ ನೋಡಿ, ಇದು ಬರಬೇಕು ನೀವು. ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಪ್ರಸಾದ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020 and 21. ನೋಡಿ ಇಲ್ಲಿ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಮಾಮೂಲಿ ನಿಮ್ಮ P&L ಅಕೌಂಟಿಗೆ ಎಷ್ಟಿದೆ, 34,100 ಅಷ್ಟು ಹಾಕ್ಕೊತೀವಿ. ಆಮೇಲೆ ಈ 4 ಹೆಡ್ಡಿಂಗ್ ಹಾಕ್ಕೊಂಬಿಡ್ಬೇಕು ನೀವು. 4 ಹೆಡ್ಡಿಂಗ್ ಯಾವಿದೆ ನೋಡಿ, ಏನಿದೆ, ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದಿ P&L ಅಕೌಂಟ್ ಆದಮೇಲೆ ಆ್ಯಡ್ inadmissible expenses which are charged in the profit and loss account. Next, less admissible expenses which are not charged in the profit and loss account. Again, less inadmissible incomes which are charged in the profit and loss account. Again, add admissible incomes which are not charged in the profit. ಅಂದರೆ ಫಸ್ಟು inadmissible ಎಕ್ಸ್ಪೆನ್ಸಸ್ಸು ಅಂದರೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು ನಿಮ್ಮ P&L ಅಕೌಂಟಲ್ಲಿ ಡೆಬಿಟ್ ಆಗಿದ್ರೆ ಅಂದರೆ ಮೈನಸ್ ಆಗಿದ್ರೆ ಅವೆಲ್ಲವನ್ನು ಸಹ ಆಡ್ ಮಾಡ್ತೀವಿ. ಮತ್ತು ಎರಡನೇದು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಕೆಲವು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು P&L ಅಕೌಂಟಲ್ಲಿ ರೆಕಾರ್ಡ್ ಆಗಿರಲ್ಲ, ಅಡ್ಜಸ್ಟ್ಮೆಂಟ್ ಆಗಿರ್ತವೆ. ಅವೇನಾದರೂ ಇದ್ದರೆ ನಾವು ಅದನ್ನು ಮೈನಸ್ ಮಾಡಬೇಕು. ಮತ್ತು ಲೆಸ್ ಇನ್ಅಡ್ಮಿಸಬಲ್ ಇನ್ಕಮ್ಸ್, ನಾನ್ ಬಿಸ್ನೆಸ್ ಇನ್ಕಮ್ಸು ನಿಮ್ಮ P&L ಅಕೌಂಟಲ್ಲಿ ರೆಕಾರ್ಡ್ ಆಗಿದರೆ, ಚಾರ್ಜ್ ಮಾಡಿದರೆ ಅಂದರೆ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಿದರೆ ಅವೇನಾದಿದ್ದರೆ ಅವನ್ನು ನಾವು ಲೆಸ್ ಮಾಡ್ತೀವಿ, ಯಾಕಂದರೆ ಅವು ನಮ್ಮ ಬಿಸ್ನೆಸ್ ಇನ್ಕಮ್ ಅಲ್ಲ. ಕೊನೆಗೆ ಅಡ್ಮಿಸಬಲ್ ಇನ್ಕಮ್ಸ್ ಅಂದರೆ ಬಿಸ್ನೆಸ್ ಇನ್ಕಮ್ಸು ವಿಚ್ ಆರ್ ನಾಟ್ ಚಾರ್ಜ್ ಇನ್ P&L ಅಕೌಂಟ್. P&L ಅಕೌಂಟಲ್ಲಿ ಚಾರ್ಜ್ ಮಾಡದೇ ಇರತಕ್ಕಂತಹ ಬಿಸ್ನೆಸ್ ಇನ್ಕಮ್ ಇದ್ದರೆ ಅಡ್ಜಸ್ಟ್ಮೆಂಟ್ ಆಗಿರ್ತವೆ, ಅವನ್ನ ನಾವು ಆ್ಯಡ್ ಮಾಡ್ತೀವಿ. ಓಕೆನಾ, ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಒಂದೊಂದೇ ಹೇಳ್ಕೊಂಬತ್ತೀನಿ ನೋಡಿ. ಚಾರಿಟಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು, ಓಕೆನಾ. ನೆಕ್ಸ್ಟ್ RBD ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. LIC ಪ್ರೀಮಿಯಮ್ಮು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ರಿಪೇರ್ಸ್ ಹೌಸ್ ಪ್ರಾಪರ್ಟಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಮತ್ತು ಇನ್ಕಮ್ ಟ್ಯಾಕ್ಸ್ ನಾನ್ ಬಿಸ್ನೆಸ್ ನೋಡಿ, ಇವೆಲ್ಲ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಟೋಟಲ್ ಮಾಡ್ಕೊತೀವಿ ನಾವು 8,000. ಇವೆಲ್ಲ ಇನ್ನರ್ ಕಲಮಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಟೋಟಲ್ 8,500 ಬರ್ತದೆ. 8,500 ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡ್ತೀವಿ, ಯಾಕಂದರೆ ಇವು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ P&L ಅಕೌಂಟಲ್ಲಿ ಮೈನಸ್ ಮಾಡಿದ್ದೀವಿ. ಈಗ ನಾವು ಅವೆಲ್ಲವನ್ನು ಆ್ಯಡ್ ಮಾಡ್ತೀವಿ, ಕರೆಕ್ಟಾ. ನೆಕ್ಸ್ಟು ಅಲ್ಲಿ ಟೋಟಲ್ ಮಾಡ್ತೀವಿ, 42,600 ಬಂತು. ನೆಕ್ಸ್ಟ್ ಲೆಸ್ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ಏನಾದರೂ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು ನಿಮ್ಮ P&L ಅಕೌಂಟಲ್ಲಿ ರೆಕಾರ್ಡ್ ಮಾಡದಿರೋ ಇದ್ದರೆ ಅವು ಅಡ್ಜಸ್ಟ್ಮೆಂಟ್ ಆಗಿರ್ತವೆ. ಇಲ್ಲಿ ಪ್ರಾಬ್ಲಮ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಹಾಗಾಗಿ ನಿಲ್ ಬರುತ್ತೆ. ಅಮೌಂಟು ನಿಲ್ ತೊಗೊಂಡು ಟೋಟಲ್ ಮಾಡ್ದಂಗೆ ಮಾಡಿ ಕ್ಯಾರಿ ಮಾಡ್ಕೊತೀವಿ. ನೆಕ್ಸ್ಟ್ ಮೂರನೇದು ಲೆಸ್ ಇನ್ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ಚಾರ್ಜ್ ಇನ್ ದಿ ಪ್ರಾಫಿಟ್ ಲಾಸ್ ಅಕೌಂಟ್. ಅಂದರೆ ನಾನ್ ಬಿಸ್ನೆಸ್ ಇನ್ಕಮ್ಸು ಯಾವುದಾದ್ರೂ P&L ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಿದರೆ ಅಂದರೆ ಇನ್ಕಮ್ಗೆ ಆ್ಯಡ್ ಮಾಡಿದರೆ, ನಾನು ಆಗಲೇ ಹೇಳಿದ್ದೀನಿ 3 ಐಟಮ್ ಇದೆ ನೋಡಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದು ಸಹ ನಾನ್ ಬಿಸ್ನೆಸ್ ಇನ್ಕಮ್ಮು. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದು ಸಹ ನಾನ್ ಬಿಸ್ನೆಸ್ ಇನ್ಕಮ್ಮು. ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸು ಇದು ಸಹ ನಾನ್ ಬಿಸ್ನೆಸ್ ಇನ್ಕಮ್ಮು. ಈ 3 ಸಹ ನಾನ್ ಬಿಸ್ನೆಸ್ ಇನ್ಕಮ್ ಏನಾಗಿದೆ, ಪ್ರಾಫಿಟ್ಗೆ ಆ್ಯಡ್ ಆಗಿದೆ. ಓಕೆನಾ, ನಾವೇನು ಮಾಡ್ತೀವಿ ಈಗ, ನಾವು ಮೈನಸ್ ಮಾಡ್ತೀವಿ. ಓಕೆನಾ, ಟೋಟಲ್ 8,000 ಮೈನಸ್ ಮಾಡ್ತೀವಿ. ಅಲ್ಲಿಗೆ 34,600 ಬಂತು, ಕ್ಯಾರಿ ಮಾಡ್ಕೊತೀವಿ. ನೆಕ್ಸ್ಟು ಲಾಸ್ಟ್ ಒನ್ ಆಡ್ ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಚಾರ್ಜ್ ಇನ್ ದಿ ಪ್ರಾಫಿಟ್. P&L ಅಕೌಂಟಲ್ಲಿ ಚಾರ್ಜ್ ಮಾಡದೇ ಇರತಕ್ಕಂತಹ ಬಿಸ್ನೆಸ್ ಇನ್ಕಮ್ ಇದ್ದರೆ ಯಾವತ್ತಿದ್ದರೆ ಅಡ್ಜಸ್ಟ್ಮೆಂಟ್ ಆಗಿರ್ತವೆ ನೋಡಿ. ಇವೆರಡು ಎರಡನೇದು ಮತ್ತು 4ನೇ ಐಟಮಲ್ಲಿ ಇರ್ತಕ್ಕಂಥದ್ದು ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥ ಐಟಮ್ಗಳು. ಓಕೆನಾ, ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಅವೆರಡು ಸಹ ನಿಲ್ ಅಂತ ತೋರಿಸ್ಬೇಕು ನೋಡಿ. ಇಲ್ಲಿ ಬಿಸ್ನೆಸ್ ಇನ್ಕಮ್ಸ್ ಯಾವುವು ಸಹ ಇಲ್ಲ ನಮಗೆ.
ಹಾಗಾಗಿ ಅದು ಸಹ ನಿಲ್ ತೋರಿಸಿದ್ವಿ. ಅಲ್ಲಿಗೆ ಟೋಟಲ್ಲು 34,600 ಬಂತು. ನೋಡಿ ನಿಮಗೆ ಮೊದಲು ನೆಟ್ ಪ್ರಾಫಿಟ್ಟು 34,100 ಇತ್ತು, ಈಗ ನಿಮ್ಮ ನೆಟ್ ಪ್ರಾಫಿಟ್ಟು 34,600 ಬಂದಿದೆ. ದಿಸ್ ಈಸ್ ಆಕ್ಯುರೇಟ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆನಾ, ರೈಟ್.